ದೀಪಕ್ ತಾಲ್ ಅಂತ, ಡೈರೆಕ್ಟರ್ ಸುಬೋಧ್ ಜೈಸಿಮಾ. ಬಾಯ್ಸ್ ಎಲ್ಲ ಹೇಳ್ತಾವ್ರೆ ಬ್ರೋ ಮೋಟುಲ್ ಸ್ಟಿಕ್ಕರ್ಸ್ ಎಲ್ಲ ಹಿಂಗೆ ಬಿಟ್ಬಿಡಿ ಕಾರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಮೋಟುಲ್ ಅವರು ದಯಮಾಡಿ ನಂಗೆ ಒಂದು 2 ಕೋಟಿ ಟ್ರಾನ್ಸ್ಫರ್ ಮಾಡಿದ್ರೆ 3,15,000 ಡ್ರೋನ್ ಗುರು ಇದು. ಯಪ್ಪ ಬ್ರೋ ಸ್ಟ್ರೀಮ್ ಹಂಗೆ ಹೆಂಗ್ ಬರ್ತಾ ಇದೆಯೋ ಹಂಗೆ ಅದ್ರೊಳಗಡೆ ಬನ್ನಿ ಅಂತಂದ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಮಡ್ ಫ್ಲಾಪು, ಲೆಫ್ಟ್ ಸೈಡ್ಗೆ ಈಗ ಫ್ಲಾಪ್ ಇಲ್ಲ. ನೋಡಿ ಯಾರು ಬಂದಿದ್ದಾರೆ, ನಮ್ಮ CK ಆ್ಯಂಡ್ ಗ್ಯಾಂಗ್. ಮಾರ್ನಿಂಗ್ ವ್ಯೂ ನೋಡಿ ಡಾರ್ಲಿಂಗ್ಸ್, ಏನು ಕ್ರೇಜಿ ಆಗಿದೆಯಲ್ಲ. ಮೇಲೆ ನೋಡಿ ಸ್ನೋ. ಇಲ್ಲಿ ರೈಟ್ ಸೈಡು ವಾಲ್ಪೇಪರ್ ಗುರು ನೋಡಿ ಅಲ್ಲಿ ಫುಲ್ಲು ಮೇಲೆಲ್ಲ. ಆ್ಯಕ್ಚುಲಿ ನಿನ್ನೆ ನೈಟು ಸಿಕ್ಕಾಪಟ್ಟೆ ಮಳೆ ಹೊಡೀತು. ಫುಲ್ ಸ್ನೋ ಇದೆ ಮೇಲೆ. ಸೊ ಇವತ್ತು ಬಾರಲಾಚ ಪಾಸ್ಗೆ ಹೋಗ್ತಾ ಇದ್ದೀವಿ. ನಿನ್ನೆ ಒಂದು ಮಳೆ ಹೊಡಿತು, ನಾನು ಮಲಗಿಬಿಟ್ಟಿದ್ದೆ. ಏನು ದಬ ಅಂತ ಸುರಿತಾ ಇದೆ. ಸೊ ನಾನು ಎಲ್ಲಪ್ಪ ಬೆಳಿಗ್ಗೆ ಎದ್ದೋಳೋ ಅಷ್ಟೊತ್ತಿಗೆ ಫ್ಲಡ್ ಗೀಡ್ ಆಗ್ಬಿಡುತ್ತಾ ಅಂತೆಲ್ಲ ಅಂದ್ಕೊಂಬಿಟ್ಟಿದ್ದೆ. ಏನು ಅಷ್ಟೊಂದು ಮ್ಯಾಟ್ರೇ ಆಗಿಲ್ಲ ಅಲ್ಲ ಮಚ್ಚ. ಮಳೆ ಬಂದಿದ್ದೆಲ್ಲ ಎಲ್ಲೋ ಹೋಯ್ತೋ ನೀರು. ಬಟ್ ಕ್ರೇಜಿ ಆಗಿತ್ತು ಮಳೆ ಮಾತ್ರ ನೆನ್ನೆ. ನಾನು ಫಸ್ಟ್ ಟೈಮ್ ಮನಾಲಿಲಿ ಮಳೆ ಇದ್ದಾಗ ಬಂದಿರೋದು ಇದು. ನಾನು ಬಂದಾಗ ಯಾವಾಗೂ ಡ್ರೈ ಆಯಿತು, ಫಸ್ಟ್ ಟೈಮ್ ಮಳೆ ಬಂದಿರೋದು. ಬಾ ಅಲ್ಲೆಲ್ಲ ಮೇಲೆ ನೋಡಿ ಹೆಂಗಿದೆ ಸ್ನೋ. ಸೊ ನಾವೀಗ ಇದ್ದೀವಿ ಆನ್ ದ ವೇ ಟು ಬಾರಲಾಚ ಪಾಸ್. ಅದಕ್ಕೆ ಮುಂಚೆ ಒಂದು ಲೇಕ್ ಸಿಗತ್ತೆ, ದೀಪಕ್ ತಾಲ್ ಅಂತ, ತೋರಿಸ್ತೀನಿ. ಇಲ್ಲೊಂದು ಸ್ಮಾಲ್ ಸ್ಟಾಪ್ ಹಾಕೊಂಡಿದ್ದೀವಿ, ಯಾಕಂದರೆ ಹಿಂದೆ ವ್ಯೂಸ್ ಆಗೋದಾಗಿದೆ. ಇದು ಲೇಕ್ ಅಲ್ಲ, ಹೋಗ್ತಾ ಇದ್ದು ಲೇಕ್ ಅಂತ ಹೇಳಿದೆ. ದೇಖೋ ಆಲ್ರೆಡಿ ಸುಮಾರು ಸರಿ ನೋಡ್ಬಿಟ್ಟಿರ್ತೀರಾ. ನಾನಂತೂ ಬೆರ್ರಿ ಬ್ಲಾಗ್ಸ್ ಮಾಡಾಕ್ಬಿಟ್ಟಿದ್ದೀನಿ. ಲದಾಖೆ 2 ಸರಿ ತೋರಿಸ್ಬಿಟ್ಟಿದ್ದೀನಿ ಅಂದ್ಕೊಳ್ಳಿ ನಿಮಗೆ. ಸ್ಪಿಟಿ ಸರ್ಕ್ಯೂಟ್ ಆ್ಯಕ್ಚುಲಿ ನಾವು ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಅದಕ್ಕೆ ಮುಂಚೆ ಬಾರಲಾಚವನ್ನು ನೋಡಿಕೊಂಡು ಝನ್ಸ್ಕಾರ್ ಟ್ರೈ ಮಾಡ್ತೀವಿ. ಝನ್ಸ್ಕಾರ್ಗೂ ಹೋಗ್ಬೋದು, ನೋಡೋಣ. ಡೈರೆಕ್ಟರ್ ಸುಬೋಧ್ ಜೈಸಿಮಾ. ಇಲ್ಲ ಸುಬೋಧದು PTC ಏನು ಇಲ್ಲ, ಓನ್ಲಿ ಶಾರ್ಟ್ಸ್ ತಗೋಬೇಕಷ್ಟೇ ಅವನು. ಇಲ್ಲಾಂದ್ರೆ ಶಾರ್ಟ್ಸ್ ಬೀಳ್ತಾವ ಅವನಿಗೆ. ಶಾರ್ಟ್ಸ್ ಅವನು ವಾರ್ಮ್ ಅಪ್ ಮಾಡ್ಕೋತಾವನು ಮಚ್ಚ. ಇನ್ನ ಆಕ್ಚುಲಿ ನಾವು ಇನ್ನ ಸರ್ಕ್ಯೂಟ್ ಕೂಡ ಸ್ಟಾರ್ಟ್ ಮಾಡಿಲ್ಲ. ಆ್ಯಕ್ಚುಲಿ ಬಾಯ್ಸ್ ಎಲ್ಲ ಹೇಳ್ತಾವ್ರೆ ಬ್ರೋ ಮೋಟುಲ್ ಸ್ಟಿಕ್ಕರ್ಸ್ ಎಲ್ಲ ಹಿಂಗೆ ಬಿಟ್ಬಿಡಿ ಕಾರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಮೋಟುಲ್ ಅವರು ದಯಮಾಡಿ ನಂಗೆ ಒಂದು 2 ಕೋಟಿ ಟ್ರಾನ್ಸ್ಫರ್ ಮಾಡಿದ್ರೆ ಕಾರಲ್ಲೇ ಬಿಟ್ಬಿಡ್ತೀನಿ, ಅಂದರೆ ಲೈಫ್ ಟೈಮು ಪರ್ಮನೆಂಟಾಗಿ. ಬಟ್ ಸೀರಿಯಸ್ಲಿ ಡಾರ್ಲಿಂಗ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದು. ಅಂದರೆ ತುಂಬ ಸಿಂಪಲ್ ಸ್ಟಿಕ್ಕರ್ ಜಾಬೇನೆ, ಬಟ್ ಒಂಥರ ಕಾರ್ನ ಹೈಲೈಟ್ ಮಾಡ್ತಾ ಇದೆ ರೋಡಲ್ಲಿ. ಏನು ಹೋಗ್ತಾ ಇದೆಯಲ್ಲ ಬ್ರ್ಯಾಂಡೆಡ್ ಗಾಡಿ ಥರ ಕಾಣಿಸುತ್ತೆ. ಅಟೆನ್ಷನ್ ಅಲ್ಲ, ಚೆನ್ನಾಗಿದೆ. ಒಂಥರ ರೆಡ್ಗೆ ವೈಟ್ಗೆ ಬ್ಲ್ಯಾಕ್ಗೆ ಇದು ಅಲ್ಟಿಮೇಟ್ ಕಾಂಬಿನೇಷನ್ ಯಾವಲ್ಲ ಇದು, ರೆಡ್ ವೈಟ್. ಡಾರ್ಲಿಂಗ್ಸ್ ನಮ್ಮ ಬಾಯ್ಸ್ದು ಡ್ರೋನ್ ನೋಡಿ, ಮ್ಯಾವಿಕ್ 3 Pro 3,15,000 ಡ್ರೋನ್ ಗುರು ಇದು. ಯಪ್ಪ ಬಟ್ ಆಶ್ಚರ್ಯ ಏನು ಗೊತ್ತಾ, ಇದರಲ್ಲಿ ನಾವು ಪೋರ್ಟ್ರೇಟ್ ಹೊಡೆಯೋಕ್ಕಾಗಲ್ವಂತೆ ನಮ್ಮ ಮಿನಿಲ್ ಹೊಡೆದಂಗೆ. ಅಂದರೆ ರೀಲ್ಸ್ ಹೊಡೆಯೋಕ್ಕಾಗಲ್ಲ, ಓನ್ಲಿ ಲ್ಯಾಂಡ್ಸ್ಕೇಪ್ ಯೂಟ್ಯೂಬ್ಗೆ, ಅದರಲ್ಲೇ ಕ್ರಾಪ್ ಮಾಡ್ಕೋಬೇಕಷ್ಟೇ. ಬಟ್ 5K ಎಲ್ಲ ಹೊಡೆಯುತ್ತಂತೆ. ಪ್ರೊಫೆಷ್ನಲ್ ಡ್ರೋನ್ ಇದು.
ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಡ್ರೋನು. ಬ್ರೋ ಹಂಗೆ ಈ ಕಡೆ ತಿರ್ಗಿ, ಈ ಕಡೆ ತಿರ್ಗಿ. ನೋಡಿ ಡಾಲೆಕ್ಸ್ ಮ್ಯಾವಿಕ್ 3 Pro ಬ್ರೋ, ಪ್ರೊಫೆಷ್ನಲ್ ಗ್ರೇಡ್. ಸೊ ಇದನ್ನು ನೀವು ಇಂಟರ್ನ್ಯಾಷನಲ್ ಎಲ್ಲ ತೊಗೊಂಡು ಹೋಗಬೇಕು ಅಂದರೆ ನಿಮಗೆ ಲೈಸೆನ್ಸ್ ಇರಬೇಕು, ಡ್ರೋನ್ ಪೈಲಟ್ ಲೈಸೆನ್ಸು. ಟಾಯ್ ಗ್ರೇಡ್ ಅಲ್ಲ. ಇವಾಗ ನಮ್ಮದು 250 ಗ್ರಾಮ್ಸ್ ಕೆಳಗಡೆ ಬರುತ್ತೆ ನನ್ನ ಹತ್ರ ಇರೋ ಮಿನಿ 4 ಎಲ್ಲ. ಸೊ ಅದನ್ನು ನೀವು ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು, ಅದು ಹಾಬಿ ಗ್ರೇಡು. ಇದು ಪ್ರೊಫೆಷ್ನಲ್ ಗ್ರೇಡು. ಸೊ ಇಟ್ ಮೀನ್ಸ್ ಕಮರ್ಷಿಯಲ್. ನಿಮ್ಮ ಹತ್ರ ಲೈಸೆನ್ಸ್ ಇರಬೇಕು, ಇಲ್ಲಾಂದರೆ ಕಸ್ಟಮ್ಸಲ್ಲಿ ಹಿಡಿತಾರೆ. ದೇ ಡೋಂಟ್ ಯೂಶಲಿ ಅಲೌ ಯು ಟು ಟ್ರಾವೆಲ್ ವಿತ್ ದಿಸ್ ಕೈಂಡ್ ಆಫ್ ಡ್ರೋನ್. ಯಾಕಂದರೆ ದಿಸ್ ಇಸ್ ನೆಕ್ಸ್ಟ್ ಲೆವೆಲ್ ಕೇಪಬಲ್ ಅಲ್ಲ. ಇದೆಲ್ಲ ಮಿಲಿಟ್ರಿ ಎಕ್ವಿಪ್ಮೆಂಟ್ಸ್ಗೆ ಇಂಟರ್ಫಿಯರ್ ಆಗುತ್ತೆ. ಸೊ ಇದನ್ನ ಹಿಡ್ಕೊಂಡು ನೀವೇನು ಬೇಕಾದ್ರೂ ಮಾಡ್ಬೋದು ಗುರು. ಲಿಟ್ರಲಿ ಎಷ್ಟು ಕಿಲೋಮೀಟ್ರ್ವರೆಗೂ ಹೋಗುತ್ತೆ ಮಚ್ಚ ಇದನ್ನ? 15 ಕಿಲೋಮೀಟ್ರ್ ದೂರ ಕಳಿಸ್ಬೋದು ಇದನ್ನು. ಸೊ ಲಿಟ್ರಲಿ ಯಾರು ಎಲ್ಲಿಂದ ಏನು ಮಾಡ್ತವ್ರೆ ಅಂತಲೇ ಗೊತ್ತೇ ಆಗಲ್ಲ. ಹಾಂ ಅದೇ ನಂದು ಮಿನಿ 4 5 ಕಿಲೋಮೀಟ್ರ್ವರೆಗೂ ಹೋಗುತ್ತೆ ಅನ್ಸುತ್ತೆ. 4 ಕಿಲೋಮೀಟರ್ಸ್ ಏನೋ ಅದು. ಅದೇ 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 ಹಾಂ, ಓಪನ್ ಸ್ಪೇಸ್ ಇರಬೇಕು. ಅದೇ ಇಂಟರ್ಫಿಯರೆನ್ಸ್ ಇರಬಾರ್ದು ರಿಮೋಟ್ಗೆ. ಕರೆಕ್ಟ್. 15 ಕಿಲೋಮೀಟ್ರ್ ದೂರ ಹೋಗುತ್ತೆ. ಆ್ಯಂಡ್ ಇಟ್ಸ್ ಎ ಹೆವಿ ಡ್ರೋನ್. ಇದು ಆಲ್ಮೋಸ್ಟ್ ಒಂದು 350-400 ಕಿಲೋಗ್ರಾಮ್ಸ್ ಬರುತ್ತಲ್ಲ. 800 ಗ್ರಾಮ್ಸ್ ಇದೆಯಾ ಇದು? 82 dB ಅಂತ ಬರ್ತಾರೆ. ಕ್ಲೋಸ್ ಟು 800 ಗ್ರಾಮ್ಸ್ ಇದೆ ಬ್ರೋ. ಅದೇ ವೆಯ್ಟ್ ಜಾಸ್ತಿ. ಒಳ್ಳೆ ಹೆಲಿಕಾಪ್ಟರ್ ಥರ ಸೌಂಡ್ ಬರುತ್ತಿತ್ತು. ಇನ್ನೊಂದು ಸ್ಟಿಕ್ಕರ್ ಇತ್ತು ತಾನೇ ಇದು. ಓಕೆ, ನೆಕ್ಸ್ಟ್ ಲೊಕೇಶನ್ ದೀಪಕ್ ತಾಲ್. ಚೆನ್ನಾಗಿ ಬರ್ತಿದೆ ಮಚ್ಚಾ S26 ಅಲ್ಟ್ರಾನಲ್ಲಿ. ಅಂದರೆ ಮುಂಚೆ ಥರ ಫ್ರೇಮ್ ಜಂಪ್ ಅಷ್ಟೊಂದು ಆಗ್ತಿಲ್ಲ. ಹಾಂ, ಫ್ರೇಮ್ಸ್ ಅಷ್ಟೊಂದು ಜಂಪ್ ಆಗ್ತಿಲ್ಲ. ಅದೇ ಎಡಿಟಿಂಗಲ್ಲಿ ಕುತ್ಕೊಂಡಾಗಲೇ ಗೊತ್ತಾಗೋದು ಎಷ್ಟು ಫ್ರೇಮ್ಸ್ ಜಂಪ್ ಆಗಿದೆ ಅಂತ. ಬಂದೇ ಬಿಟ್ವಿ ದೀಪಕ್ ತಾಲ್ಗೆ. ನೋಡಿ ಇದೆ ದೀಪಕ್ ತಾಲ್. ಸೊ ಇವ್ರ ಭಾಷೆಯಲ್ಲಿ ತಾಲ್ ಅಂದರೆ ಲೇಕು, ಲಾ ಅಂದರೆ ಪಾಸು. ಸೊ ಇವಾಗ ನಾವು ಹೋಗ್ತಾ ಇರೋದು ಬಾರಾಲಾಚಾ ಪಾಸ್. ಸೊ ಇದನ್ನು ಇವರು ಬಾರಾಲಾಚಾ ಲಾ ಅಂತಾರೆ, ಲೇಕ್. ಆಮೇಲೆ ಗೋಂಪಾ ಅಂದರೆ ಮೊನಾಸ್ಟ್ರಿ, ಆ ಥರ ಏನೋ ಬರುತ್ತೆ ಇವ್ರ ಲ್ಯಾಂಗ್ವೇಜಲ್ಲಿ. ತಲುಪಿದ್ವಿ ಇವತ್ತಿನ ಸ್ಟೇಗೆ ಜಿಸ್ಪಾನಲ್ಲಿ ಉಳ್ಕೋತಾ ಇದ್ದೀವಿ. ಯಾಕಂದರೆ ನಾಳೆ ಜನ್ಸ್ಕಾರ್ ಹೋಗ್ಬೇಕು. ಇವತ್ತು ಆ್ಯಕ್ಚುಲಿ ಹೋಗ್ಬೇಕಾಗಿತ್ತು, ಬಟ್ ದೆನ್ ನಾವು ಲೇಟ್ ಆಗಿಬಿಡ್ತು ಬಾರಾಲಾಚಾನಲ್ಲಿ. ಅಲ್ಲೇ 1.5 hour ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡ್ಬಿಟ್ವಿ. ಸೊ ಬಾರಾಲಾಚಾಗೆ ಮುಂಚೆ ನಾವು ಲೇಕಿಗೆ ಒಂದು ಸರಿ ಇಳಿಸಿದ್ವಿ. ಫುಟೇಜ್ ಹಾಕಿರ್ತೀನಿ. ಲೇಕಲ್ಲಿ ಇಳಿಸಿದಾಗ ಏನಾಯಿತು, ಲೇಕ್ ಅಂತೀನಿ, ರಿವರ್ ಸ್ಟ್ರೀಮ್, ವಾಟರ್ ಕ್ರಾಸಿಂಗ್. ಒಂದು ಸ್ಮಾಲ್ ಸ್ಟ್ರೀಮ್ ಇತ್ತು, ಕೆಳಗಡೆ ಹೋಗಿ ಇಳಿಸೋಣ ಅಂದ್ಬಿಟ್ಟು ಇಳಿಸಿದ್ದು. ನಮ್ಮ ಸುಬೋಧ್ ಇದ್ದವನು ಏನು ಮಾಡ್ದ, ಬ್ರೋ ಸ್ಟ್ರೀಮ್ ಹಂಗೆ ಹೆಂಗೆ ಬರ್ತಾಯಿದ್ಯೋ ಹಂಗೆ ಅದ್ರೊಳಗಡೆ ಬನ್ನಿ ಅಂತಂದ. ಸರಿ ಆಯಿತು, ಒಂದು ಟ್ರೈ ಕೊಡೋಣ ಅಂತ ಹೋದೆ. ಸೊ ಗಾಡೀಲಿ ಒಂದು ಪಾಟ್ ಎಗರ್ಕೊಂತು, ತೋರಿಸ್ತೀನಿ ನೋಡ್ರಿ ಯಾವುದು ಅಂತ. ನೋಡಿ ಈ ಕಡೆ ನೋಡ್ತಾ ಇದ್ದೀರಾ? ಹಾಂ, ಸ್ಪಾನರಾ? ಜಾಕ್ ಅದ್ರದ್ದು ಆಗಲ್ಲ ಮಚ್ಚ, ಸ್ಪಾನರ್ ಬೇಕು. ಇದು ಬಿಟ್ಟದು ಟೈರ್ ಬಿಟ್ಟು ತಿರುಗಿಸೋದು. ಡನ್, ನೋ ಪ್ರಾಬ್ಲಮ್. ಸೊ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ಮಡ್ ಫ್ಲಾಪು ಹೈಲಕ್ಸ್ ಅಂತ ಬರ್ತಿದ್ದಿಲ್ಲ ಅದೇ. ಸೊ ಈ ಫ್ಲ್ಯಾಪ್ ಒಂದು ಎಗರ್ಕೊಂತು. ಸೊ ಲೆಫ್ಟ್ ಸೈಡ್ಗೆ ಈಗ ಫ್ಲ್ಯಾಪ್ ಇಲ್ಲ. ಆ್ಯಕ್ಚುಲಿ ಫ್ಲ್ಯಾಪ್ ಇಲ್ದಿರೇ ಗಾಡಿ ಚೆನ್ನಾಗಿ ಕಾಣಿಸ್ತಿದೆ. ಅದೊಂಥರ ಫ್ಲ್ಯಾಪ್ ಇರೋದು ಒಂಥರ ಅದು ಅಂಕಲ್ ಗಾಡಿ ಥರ ಕಾಣಿಸುತ್ತೆ. ಒಂಥರ ಅಷ್ಟು ಮಜಾ ಕೊಡೋಲ್ಲ ಫ್ಲ್ಯಾಪ್ ಇದ್ದರೆ.
ಅಂದರೆ ಆ ಸ್ಪೋರ್ಟಿ ಲುಕ್ ಬರೋಲ್ಲ. ಬಟ್ ಏನಂದರೆ ಅದು ಫುಲ್ ಅವಾಯ್ಡ್ ಮಾಡುತ್ತೆ, ಏನು ಸಿಡಿಯೋಕ್ಕೆ ಬಿಡಲ್ಲ. ಸೊ ನೋಡಿ, ಇದಿಲ್ಲ ಅಂದರೆ ಈ ರೇರ್ ಪಾರ್ಟಿಗೆ ಫುಲ್ಲು ಸಿಡಿಯುತ್ತೆ ಕೆಸರಿದ್ದಾಗ. ನೋಡಿ ಇಲ್ಲೇನೂ ಆಗಿಲ್ಲ ಆ್ಯಕ್ಚುಲಿ. ಆ ಕಡೆದು ನೋಡಿ ಫ್ಲಾಪ್ ಇಲ್ಲದೆ ಇರೋದಕ್ಕೆ ನೋಡಿ ಹೆಂಗೆ ಸಿಡ್ದಿದೆ. ಸೊ ಇದು ಕಮ್ಮಿ. ಜಾಸ್ತಿ ಕೆಸರೆಲ್ಲ ಇತ್ತು ಅಂದರೆ ಹಿಂದೆ ಫುಲ್ಲು ಸಿಡಿಯುತ್ತೆ, ಅದೊಂದು ಡಿಸಡ್ವಾಂಟೇಜ್ ಅಷ್ಟೇ. ಬಟ್ ಆ ಸ್ಪೋರ್ಟಿ ಲುಕ್ ಚೆನ್ನಾಗಿರುತ್ತೆ. ಸೊ ನಾನು ಯಾವಾಗ ಅನ್ಕೋತಾ ಇದ್ದೆ ಅದು ಯಾವಾಗ ಉದುರೋಗುತ್ತೋ ಅಂತ. ಫಸ್ಟ್ ಟಚ್ ಆಗ್ತಾ ಇದ್ದಿದ್ದು ಅದೇನೆ ಆಫ್ ರೋಡಲ್ಲಿ. ಸೊ ಈಗ ಒಂದು ಸೈಡ್ ಇಲ್ವಲ್ಲ, ಇನ್ನೊಂದು ಸೈಡು ಬಿಚ್ಚಿಬಿಟ್ರೆ ಗಾಡಿ ಲುಕ್ ಚೆನ್ನಾಗಿರುತ್ತೆ. ಸೊ ಡಲ್ಲಿಂಗ್ಸ್ ನೋಡಿ ಯಾರು ಬಂದಿದ್ದಾರೆ, ನಮ್ಮ CK ಆ್ಯಂಡ್ ಗ್ಯಾಂಗ್. ಸೊ ಆ್ಯಕ್ಚುಲಿ GT ಅವರು ಬರ್ತಾ ಇದ್ದಾರೆ ಹಿಂದೆ, ಗೋಲ್ಡನ್ ಥ್ರಾಟಲ್ ಅವರು ಸ್ವಲ್ಪ ಹಿಂದೆ ಇದ್ದಾರೆ ಅನಿಸುತ್ತೆ ಝೀನಲ್ಲಿ. ಸೊ ಇವಾಗ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀರಾ, ಬಟ್ ಆ್ಯಕ್ಚುಲಿ ಒಟ್ಟಿಗೆ ಸ್ಟಾರ್ಟ್ ಮಾಡಿಲ್ಲ ತಾನೇ ನೀವು? ಇಲ್ಲ ಅವ್ರು ಸಿಕ್ಕರು ಹಂಗೆ, ಅವ್ರು ಎಲ್ಲ ಕಡೆನೂ ಬಂದರು. ಹೌದಾ? ನೀವು ಲದಾಖ್ ಮಾಡ್ತಾ ಇರೋದಾ ಸ್ಪಿಟಿನಾ? ಲದಾಖ್. ಓಕೆ. ಆಗ್ಲಿಲ್ಲ, ಕರ್ದುಂಗ್ಲನೂ ಆಗ್ಲಿಲ್ಲ. ಮತ್ತು ನೀವು ಬಾರಲಾಚ ಮೇಲೆ ಹಂಗೆ ಹೋಗ್ಬೇಕಿತ್ತಲ್ಲ ಲದಾಖ್. ಓ ಲದಾಖ್ ನೀವು ಮುಗಿಸ್ಕೊಂಡು ಹಿಂಗೆ ಬರ್ತಾ ಇದ್ದೀರಾ? ನಾನೆಲ್ಲ ಇವಾಗ ಹೋಗ್ತಾ ಇದ್ದೀರಿ ನಾವು ಅನ್ಕೊಂಡೆ. ಚಂಡೀಗಢ, ಆಮೇಲೆ ಬೆಂಗಳೂರು. ನಾಳೆ ಚಂಡೀಗಢ ನೀವು? ಇವತ್ತೆಲ್ಲಿ ಹುಡ್ಕೋತೀರಾ? 3 ಕಿಲೋಮೀಟರ್ ದೂರದಲ್ಲಿ. ಹೌದಾ? ಬುಕ್ ಮಾಡ್ಬಿಟ್ಟಿದ್ದೀರಾ? ಓಕೆ. ಎಲ್ಲ ನಮ್ಮ ಬಾಯ್ಸ್. ಸೊ ನಾವು ಆ್ಯಕ್ಚುಲಿ ಸ್ಪಾನರ್ಗೆ ಹುಡುಕ್ತಾ ಇದ್ದೋ, ನಮ್ಮ ಹುಡುಗರೇ ಬಂದರು ನೋಡಿ, ಸ್ಪಾನರ್ ಸೆಟ್ಟೇ ಇಟ್ಟವ್ರೆ. ಥ್ಯಾಂಕ್ ಯು ಬ್ರೋ. ಇದು ಇಟ್ಕೊತೀರಾ ಹಂಗೆ? ರೆಕಾರ್ಡಿಂಗ್ ಎಲ್ಲ ಇದೆ, ಜಸ್ಟ್ ಇಟ್ಕೊಳ್ಳಿ ಸಾಕು. ಏನೋ ಪಾಪ ಫುಲ್ ಕೈಯೆಲ್ಲ ಸ್ಪಿಟಿನೇ. ನಾವು ಬಾರಲಾಚ ಮಾಡಿಕೊಂಡು ನಾಳೆ ಸಂಸ್ಕಾರ ನೋಡಿಕೊಂಡು ಹಂಗೆ ಗೋನ್ಬರಂಗನ್ ಹೋಗ್ತೀರಾ? ಅದನ್ನ ನೋಡ್ಕೊಂಡು ವಾಪಸ್ ಹೋಗ್ಬಿಡ್ತೀರಾ? ನಾವು ಮುಗಿಸ್ಕೊಂಡು ಅಲ್ಲೇ ಹೋಗಿದ್ವಿ. ಪೆಟ್ರೋಲ್ ಏನು ಪ್ರಾಬ್ಲಮ್ ಆಗಿಲ್ಲ ಬ್ರೋ? ಇಲ್ಲ, ಪೆಟ್ರೋಲ್ ಏನು ಪ್ರಾಬ್ಲಮ್ ಇಲ್ಲ. ನಯಾಮ ಒಂದು ಕಡೆ ಮಾತ್ರ ಪೆಟ್ರೋಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು, ಬಟ್ ನಾವು ಹೋಗಿದ್ದ ಟೈಮಲ್ಲಿ ಅಲ್ಲೂ ಅವೈಲೇಬಲ್ ಇತ್ತು. ಯಾವುದು ಮಿಗ್ಲಾ ಪಾಸ್ ಮಾಡಲಿಲ್ವಾ ನೀವು? ಇಲ್ಲ, ಮಿಗ್ಲಾ ಆಫೀಷಿಯಲ್ ಓಪನ್ ಇಲ್ವಲ್ಲ, ಬಿಡ್ತಿಲ್ಲ. ಯಾಕೆಂದ್ರೆ ಉಮ್ಲಿಂಗ್ಲಾನೆ ಫುಲ್ ಸ್ನೋಫಾಲ್ ಇತ್ತು. ಹೋದ್ವಿ, ಲಾಸ್ಟ್ ಇನ್ನೊಂದು 3-4 ಕಿಲೋಮೀಟರ್ಸ್ ಇತ್ತು. 4x4 ಅವರೇ ರಿಟರ್ನ್ ಬರ್ತಿದ್ರು, ಸ್ನೋ ಚೈನ್ ಇಲ್ದಂಗೆ ಆಗ್ತಿಲ್ಲ ಗಾಡಿ ಹತ್ಸಕ್ಕೆ ಅಂದ್ಬಿಟ್ಟು. ಸೊ ರಿಟರ್ನ್ ಬಂದ್ವಿ. ಮಿಗ್ಲಾ ಅಂತೂ ಇನ್ನೂ ಎಕ್ಸ್ಟ್ರೀಮ್ ಆಗಿರುತ್ತೆ ಸ್ನೋಫಾಲು. ಆನ್ಲೈನಲ್ಲಂತೂ ಸ್ಟೇಗಳೇ ಇಲ್ಲ, ಸ್ಟೇನೇ ಇಲ್ಲ, ಫುಲ್ ಬುಕ್. ಸೊ ದಿಸ್ ಇಸ್ ಔಟ್. ಗಾಡಿಗೆ ಏನೋ ಒಂದು ಚೂರು ಆಗ್ಬಿಟ್ರೆ ಅದು ಮಾಡೋ ಗಂಟ ಸಮಾಧಾನನೇ ಇಲ್ಲ ನನಗಂತೂ. ಏನೋ ಒಂದು ಕಾಯಿಲೆ ನಮಗೆ. ಬ್ರೋ ಥ್ಯಾಂಕ್ ಯು. ಅಪ್ಪ ಫುಲ್ ಚಳಿಲಿ ಬಂದವ್ರೆ ಹುಡುಗರು. ಬೈಕ್ ಅವ್ರಿಗೆ ಗೊತ್ತಪ್ಪ, ಬೈಕ್ ಕಷ್ಟ. ನಾವು ಮಾಡಿದ್ದೀವಲ್ಲ ಸೀರಿಯಸ್ ಆಗಿ, ಆ ಕೈ ನಮ್ನೆಸ್ ಎಲ್ಲ ಅದು ಹೆಂಗೆ ಬ್ರೋ ಮೇಂಟೈನ್ ಮಾಡ್ತೀರಾ ಬೈಕಲ್ಲಿ? ನಿಮ್ದೆಲ್ಲ ಇದಿದೆ ಬಿಡಿ, ಬಾರ್ಕ್ ಬಸ್ಟ್ರು ಅಡ್ಡಾಡ ಇದೆ. ಆಲ್ಮೋಸ್ಟ್ ಎಲ್ಲರದ್ರಲ್ಲೂ ಇದೆ. ಬೀಸಲ್ಲ ಗಾಳಿ, ಏನು ಯೂಸ್ ಇಲ್ಲ. ಈ ಟೆಂಪ್ರೇಚರ್ಗೆ ಏನು ಯೂಸ್ ಆಗಲ್ಲ ಬಿಡಿ. ಅಟ್ಲೀಸ್ಟ್ ಅದು ಗಾಳಿ ಹಿಂಗೆ ಫ್ಲೋ ಆಗಿಬಿಡಲ್ಲ ಕೈ ಮೇಲೆ. ಸೊ ಇವಾಗ ಬಂದರು ನಮ್ಮ ಗೋಲ್ಡನ್ ಥ್ರಾಟಲ್. ಫಸ್ಟ್ ಲಾಂಗ್ ರೈಡ್ ಅನ್ಸುತ್ತಲ್ಲ ಅದರಲ್ಲಿ ಇವರು. ಹೇಳಿ ಬ್ರೋ, ಹುಡ್ಕೊಂಬಂದ್ಬಿಟ್ಟಿದ್ದೀರಾ? ನಿಮ್ನ ಯಾವಾಗ ನೋಡಿದ್ ಗೊತ್ತಾ? ಯಾವ್ದು ಹೈದ್ರಾಬಾದಲ್ಲಿ ನೀವು ಇವರು ಸಿಗ್ತಿರಲ್ಲ, ಅವಾಗ ಸ್ಟೋರಿ ನೋಡಿದ್ದಿದ್ದಷ್ಟೇ. ಹೈದ್ರಾಬಾದ್ ಎಲ್ಲಿ? ಅನಂತಪುರಂ ಅಲ್ಲ ಸಿಕ್ಕಿದ್ದು. ಬಟ್ ನೀವಿಬ್ರು ಒಟ್ಟಿಗೆ ಸ್ಟಾರ್ಟ್ ಮಾಡಿಲ್ಲ. ಇದು ಹೊಸದು ಇದು. ಬ್ರೋ ಏನ್ ಸಮಾಚಾರ? ಆರಾಮಾ? ಹೆಂಗಿದೆ ರೈಡ್ ಎಲ್ಲ? ಸೂಪರ್. ಏನ್ ಮಕಾಮೂತಿ ಎಲ್ಲ ಧೂಳಾಗ್ಬಿಡೈತೆ. ಖರಾಬು. ಸೊ ನೀವು ಅವಾಗಿಂದ ಜೊತೆಲೇ ಇದ್ದೀರಾ? ಬ್ರೋ ಒಬ್ಬೊಬ್ರೆ ಹೋಗ್ಬೇಡಿ, ನಾನು ರೆಕಮೆಂಡ್ ಮಾಡಲ್ಲ. ಹೊಸ ಪ್ಲೇಸಸ್ ಆಕ್ಚುಲಿ ನಾವು ಉಮ್ಮಿಂಗ್ಲಿಂದ ಒಂದು ಒಳ್ಳೆ ಟೆರೈನ್ ತಗೊಬೇಕಾಯ್ತು. ಮಿಸ್ ಆಯ್ತು ಸ್ನೋಫಾಲ್ ಇಂದ ಹೋಗ್ಬೇಕು ಅಂತ ಬಲೆ ಆಸೆ ಇತ್ತು. ಕರೆಕ್ಟ್. ಮಿಗ್ಲಾ ಅಂತೂ ಬಿಡ್ತಾ ಇಲ್ಲ. ಮಿಗ್ಲಾ ಇಲ್ಲ.
ಏನಲ್ಲಿ ಎಂಟ್ರೆನ್ಸ್ ಅಲ್ಲೇ ಬ್ಲಾಕ್ ಮಾಡಿದ್ದಾನ? ಇಲ್ಲ ಇವಾಗ ಏನಂದ್ರೆ ಒಂದು ಸ್ನೋಫಾಲ್. A few moments later. ಸೊ ಬಾಯ್ಸ್ ಎಲ್ಲ ಹೊರಡ್ತಾವ್ರೆ. ಸೊ ಇವರು ಫುಲ್ಲು ಲದಾಖ್ ಸರ್ಕ್ಯೂಟ್ ಮುಗಿಸ್ಕೊಂಡು ನಾಳೆ ಚಂಡೀಗಢ್ಗೆ ದೇ ಆರ್ ರಿಟರ್ನಿಂಗ್ ಹೋಮ್. ಅವ್ರಿಗೆ ವಾಪಸ್ ಪಯಣ ಸ್ಟಾರ್ಟ್ ಬೆಂಗಳೂರು ಕಡೆ. ಸೊ ಇವತ್ತು ನೈಟ್ ಜಿಸ್ಪಾಲೆ ಸ್ಟೇ ಆಗ್ತಿದ್ದಾರೆ ಇವರು. ಬಾಯ್ ಬ್ರೋ, ಬಾಯ್ 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 ಬಾಯ್. ಸೊ ಆಲ್ ಅಡ್ವೆಂಚರ್ ಬೈಕ್ಸ್ ನಮ್ಮ ಬ್ರೋದೊಂದೇ ನೇಕೆಡ್ ಬೈಕ್, ಸೂಪರ್ ನೇಕೆಡ್ ಬೈಕ್. ಒಳ್ಳೆ ಮಜಾ ಕೊಡ್ತಪ್ಪ ಅದಾ? ಮಾತ್ರ ಹೈವೇಜಲ್ಲೂ ಅಷ್ಟೇ. ಇದು ಇವಾಗ ಬಿಡಿ, ರೋಡ್ ಆಗ್ಬಿಟ್ಟಿದೆ ಈ ಗಾಡಿಗಂತೂ ಪೀಸ್ ಆಫ್ ಕೇಕ್ ಇವಲ್ಲ. ಅದೇ ಹೇಳಿದೆ ಹಾಂ ಇನ್ನೊಂದು ವರ್ಷಕ್ಕೆ ದುಬಾರಿ ಟ್ರಿಪಲ್ ನೈನ್ ತರ್ಬೋದು ಹಾಂ ಆರಾಮಾಗೆ. ಪ್ರತಿಯೊಂದು ಸೂಪರ್ ಬೈಕ್ ತರ್ಬೋದು. ಹೌದೌದೌದು. ನನಗೆ ಬಾಯಿ ಅಂತಾನೆ ಈ ನನ್ನ ಮಕ್ಕಳು ದೊಡ್ಡ ಬೈಕಿಗೆ ರಿವರ್ಸ್ ಗೇರ್ ಅವ್ನು ಕೊಡಲ್ಲ, ಆ ಬಾಧೆಗಳು ನಮಗೆ ಗೊತ್ತು. ಅದೇ ರಿವರ್ಸ್ ಅಂತೂ ಆಗಲ್ಲ ಅದು. ಬಾಯ್ 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 ಬಾಯ್. ಸೌಂಡ್ ಏನು ಸಕ್ಕತ್ತಾಯ್ತಲ್ಲ ಅದು ಟ್ರಿಪಲ್ ಇಂಜಿನ್ ಟಿಪ್ ಲೈನ್ ಕ್ರ್ಯಾಂಕ್. ಅದು ಆಕ್ರ ಬೇರೆ ಕೊಟ್ಬಿಟ್ಟವಲ್ಲ ಮಚ್ಚ, ಅದಕ್ಕೆ. ಬ್ರೋ ಎಕ್ಸಾಸ್ಟ್ ಹಾಕಿದ್ರೆ ಇನ್ನೆಲ್ಲೂ ಓಡೋಕ್ಕಾಗಲ್ಲ. ಬೇಡ ಬ್ರೋ, ಎಲ್ಲೂ ಓಡೋಕ್ಕಾಗಲ್ಲ ಎಕ್ಸಾಸ್ಟ್ ಹಾಕ್ಬಿಟ್ರೆ. ಅದೊಂದು ಪ್ರಾಬ್ಲಮ್. ಈ ಥರ ಪೀಸ್ ಆಗಲ್ಲ, ಹೋಗಲ್ಲ. 15,000 ಹೊಡಿದ್ಯಾ? ಕ್ರೇಜಿ. ನೋಡಿ ಇವತ್ತು ಆ್ಯಕ್ಚುಲಿ ಇವ್ರ ಗಾಡಿ ತೊಗೊಂಡು 1 ವರ್ಷ ಆಗಿದೆ. ನಾವು ಡೆಲಿವರಿ ದಿವಸ ಸಿಕ್ಕಿದ್ದು ಕರೆಕ್ಟಾಗಿ ಇವತ್ತು. ಅದು ಅಚಾನಕ್ಕಾಗಿ ಇಲ್ಲಿ ಸಿಕ್ಕಿದ್ದೀವಿ. ಅದು 1 ವರ್ಷ ಆಗಿದೆ ಕರೆಕ್ಟಾಗಿ ಇವತ್ತಿಗೆ. ಡನ್ ಬ್ರೋ, ಡನ್ ಡನ್. ಸೇಫ್ ಜರ್ನಿ. ಬಾಯ್ 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 ಬಾಯ್. ಬಾಯ್ಸ್ ಬಂದಿದ್ದಕ್ಕೂ ನನಗೆ ಸ್ಪಾನರ್ ಸಿಕ್ತು. ಗಾಡಿ ಇವಾಗ ಈವನ್ ಆಗೋಯ್ತು, ಈವನ್. ಸೊ 2 ಕಡೆನೂ ಫ್ಲ್ಯಾಪ್ಸ್ ಇಲ್ಲ ಇವಾಗ ಸಖತ್ತಾಗಿರೋದು ಲುಕ್ಕು. ಇದನ್ನೊಳಗೆ ಎತ್ತಿಕ್ಬಿಡೋಣ. ಸೊ ಲಾಸ್ಟ್ ಟೈಮ್ ನಾನು ಲದಾಖ್ ಬಂದಾಗ, ಅದೇ ನಮ್ಮ ಮೋಹನ್ ಅವರು ನಾವು ಬಂದಿದ್ವಲ್ಲ, ಆಗ ಫ್ರಂಟ್ ಇದು ಬಿಚ್ಕೊಂಡ್ಬಿಟ್ಟಿತ್ತು. ಈ ಪಾಟು ಮಿಗ್ಲಾ ಪಾಸಲ್ಲಿ ಹೊಡೆದಿತ್ತು. ಸೊ ಅದನ್ನು ಹಾಕ್ಸ್ದು ವಾಪಸ್ ಎತ್ಕೊಂಡೋಗಿ. ಈ ಸರಿ ಮಡ್ ಫ್ಲಾಪ್ ಒಂದು ಕ್ಯಾರಿ ಮಾಡ್ತೀನಿ. ಬಟ್ ಇದು ಒಂದು ಸೈಡ್ ಅಷ್ಟೇ ಉಳ್ಕೊಂಡಿರೋದು, ಇನ್ನೊಂದು ಸೈಡು ಗೋವಿಂದ. ಅದು ನೀರಲ್ಲೇ ಹೊಟ್ಟೋಯ್ತು. ದಟ್ಸ್ ಓಕೆ. ಐ ಡೋಂಟ್ ಥಿಂಕ್ ಐ ವಿಲ್ ಇನ್ಸ್ಟಾಲ್ ಇಟ್ ಬ್ಯಾಕ್ ಅಗೇನ್. ಸ್ಟಾಕ್ ಗಾಡಿಲಿ ಅವೆಲ್ಲ ಬರಲ್ಲ ಲೇಯಿಂಗ್ಸ್ನ, ಅದು ಎಲ್ಲ ಆಕ್ಸೆಸರಿ ಎಕ್ಸ್ಟ್ರಾ ಫಿಟ್ ಮಾಡಿರ್ತಾರೆ. ಸ್ಟಾಕ್ ಗಾಡಿಗೆ ಇಷ್ಟೇ, ಏನು ಇದು ಬರಲ್ಲ, ಫ್ಲೇರ್ಸ್ ಕೂಡ ಬರಲ್ಲ ಸ್ಟಾಕ್ ಗಾಡಿಗೆ. ಬನ್ನಿ ಹೋಗೋಣ, ರೂಮ್ ಸೇರ್ಕೊಳ್ಳೋಣ.